ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಅಭ್ಯರ್ಥಿಗಳೇ. ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ ಏನೊಂದು ಮೊರಾರ್ಜಿ ದೇಸಾಯಿ ಮತ್ತು ಮೈನಾರಿಟಿ ರೆಸಿಡೆನ್ಸ್ ಸ್ಕೂಲ್ಗಳ ಒಂದು 6ನೇ ತರಗತಿಗೆ ಅಡ್ಮಿಷನನ್ನು ನೀವು ಪ್ರಕ್ರಿಯೆಗೆ ಹಾಜರಾಗಿದ್ದೀರಿ, ಎಂಟ್ರೆನ್ಸ್ ಎಕ್ಸಾಮನ್ನು ಬರೆದಿದ್ದೀರಿ. ಅದರ ಒಂದು ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ. ಸೊ ಈಗ ಬಿಟ್ಟಿರುವಂಥ ಲಿಸ್ಟ್ ಏನಂತಂದರೆ ಇದು 1:1 ಕೌನ್ಸ್ಲಿಂಗ್ ಫಾರ್ ದ 6th ಸ್ಟ್ಯಾಂಡರ್ಡ್ ಅಡ್ಮಿಷನ್ ಆಫ್ ಮೈನಾರಿಟಿ ರೆಸಿಡೆನ್ಸ್ ಸ್ಕೂಲ್ ಅಂತ ಕೊಟ್ಟಿದ್ದಾರೆ. ಅಂದರೆ 1:1 ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಲಿಸ್ಟ್ಗಳನ್ನು ಕೂಡ ಬಿಟ್ಟಿದ್ದಾರೆ. ಈ ಲಿಸ್ಟಲ್ಲಿ ನೀವು ನೋಡ್ಕೋಬೋದು, ಇಲ್ಲಿ ಲೀಸ್ಟ್ ಆಫ್ ಕ್ಯಾಂಡಿಡೇಟ್ಸ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ಒಂದು ಲೀಸ್ಟ್ ಆಫ್ ಕ್ಯಾಂಡಿಡೇಟ್ ಪ್ರಕಾರ ಏನಾಗುತ್ತೆ ಅಂದರೆ ನಿಮಗೆ ಅಡ್ಮಿಷನ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಲಿಸ್ಟ್ ಕೊಟ್ಟಿರುವಂಥದ್ದು ಏನಂತಂದರೆ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ಗಳದ್ದು. ಓಕೆ, ಆಲ್ರೆಡಿ ಸೆಲೆಕ್ಟ್ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಮ ಹೆಸರಿದೆ ಅಂತ ನೋಡ್ಕೊಳ್ರಿ. ಇದರ ಹೆಸರು ಆಧಾರದ ಮೇಲೆ ಏನು ಮಾಡ್ತಾರೆ ಅಂತಂದರೆ ನಿಮ್ಗಳಿಗೆ ಅಡ್ಮಿಷನ್ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ. ಬಟ್ ಇನ್ನೂವರೆಗೆ ಏನು ಮಾಡಿಲ್ಲಪ್ಪ ಅಂತಂದರೆ ಇಲ್ಲಿ ದಿನಾಂಕಗಳನ್ನು ಒಂದು ಮೊಬೈಲಲ್ಲೂ ಕೂಡ ಚೆಕ್ ಮಾಡ್ಕೊತೀರಿ. ಯಾಕಂದರೆ ಮೆಸೇಜ್ ಕೂಡ ಬರ್ಬೋದು, ನಿಮಗೆ ಮೆಸೇಜ್ ಮುಖಾಂತರ ಮಾಹಿತಿ ಕೊಡ್ಬೋದು, ಅಥವಾ ಆಫೀಸಲ್ಲಿ ಈಗ ಲಿಸ್ಟ್ ಬಿಟ್ಟಿದ್ದಾರೆ, ಮುಂದೆ ಅವ್ರಿಗೆ ನಿಮಗೆ ಕೊನೆಯ ದಿನಾಂಕಗಳನ್ನು ಕೊಡ್ಬೋದು. ಅಂದರೆ ಸ್ಕೂಲ್ಗಳಿಗೆ ಹೋಗಿ ಏನು ಲಿಸ್ಟಲ್ಲಿ ಹೆಸರು ಬಂದಿದೆ ಆ ಒಂದು ಡಿಸ್ಟಿಕ್ಗಳಲ್ಲಿರುವಂಥ ಸ್ಕೂಲ್ಗಳಿಗೆ ಹೋಗಿ ಅಡ್ಮಿಷನ್ ಆಗಲಿಕ್ಕೆ ನಿಮಗೆ ಮುಂದಿನ ದಿನಗಳಲ್ಲಿ ಒಂದು ನೋಟಿಫಿಕೇಷನನ್ನು ಆರ್ಡರ್ ಕಾಪಿಯನ್ನು ಕೊಡ್ಬೋದು. ಅದು ಆಫೀಷಿಯಲ್ ಅಪ್ಡೇಟ್ ಆಗೋದು ಬಾಕಿ ಇದೆ. ಬಟ್ ಈಗ ಅವರು ಜಸ್ಟ್ ಬಿಟ್ಟಿರೋದು ನಿಮ್ಮ ವಿದ್ಯಾರ್ಥಿ ಹೆಸರು ನೋಡ್ಕೊಳ್ರಿ ಅಂತೇಳಿ ಒಂದು ಲಿಸ್ಟ್ಗಳನ್ನು ಬಿಟ್ಟಿದ್ದಾರೆ, ಸೆಲೆಕ್ಷನ್ ಲಿಸ್ಟ್ಗಳನ್ನು ಬಿಟ್ಟಿದ್ದಾರೆ. ಅದರಲ್ಲಿ ನಿಮ್ಮ ಹೆಸರಿದೆ ಅಂತ ನೋಡ್ಕೊಳ್ರಿ. ಇದು ಫಸ್ಟ್ ಲಿಸ್ಟ್. ಇದು ಸೆಕೆಂಡ್ ಲಿಸ್ಟು ಸೀಟ್ ಉಳಿದ್ರೆ ಮಾಡ್ತಾರೆ, ಇಲ್ಲ ಅಂದರೆ ಏನು ಮಾಡ್ತಾರೆ ಅದನ್ನು ಡಿಪಾರ್ಟ್ಮೆಂಟ್ ಮೇಲೆ ಬಿಟ್ಟಿರುವಂಥ ವಿಷಯ.